ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಶ್ವೇತಾ ಪದ್ಮಕುಮಾರ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 4:30 ಆಗಿದೆ. ನಾನು ನಮ್ಮ ಮನೆಯವರು ಪಾಪು 3 ಜನನು ಇವಾಗ ಟಿ ಸಿ ಪಾಳ್ಯಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಟಿ ಸಿ ಪಾಳ್ಯದಲ್ಲಿ ನಯಾಗ್ರಾ ಫಾಲ್ಸು ಮತ್ತು ರೋಬೋಟಿಕ್ ಬಟರ್ಫ್ಲೈ ಹಾಗೆ ಎಕ್ಸಿಬಿಷನ್ ಇಟ್ಟಿದ್ರು. ನೋಡ್ಕೊಂಬರೋಣ, ಪಾಪುಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಇಟ್ಟಿದ್ರು, ಹಾಗಾಗಿ ನೋಡ್ಕೊಂಬರೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹೋಗೋಣ ಅಂದ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ ಹೇಳಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸಿಟಿಗಳಲ್ಲಿ ಈವ್ನಿಂಗ್ ಟೈಮು ಓಡಾಡೋದಕ್ಕೆ ಆಗಲ್ಲ, ತುಂಬ ಟ್ರಾಫಿಕ್ ಇರುತ್ತೆ. ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇಷ್ಟು ಬೇಗ ಬಂದಿದ್ದೀವಲ್ಲ ನಾವು, ಈವ್ನಿಂಗ್ ಒಂದು 7 o'clock ಹಂಗೆ ಬಂದಿದ್ರೆ ಆಗ್ತಾಯಿತ್ತು. ಇಷ್ಟು ಬೇಗ ಬಂದು ಏನು ಮಾಡೋದಿಲ್ಲಿ. ಈವ್ನಿಂಗ್ ಆದರೆ ಲೈಟೆಲ್ಲ ಹಾಕಿರೋರು, ನೋಡೋದಕ್ಕೆ ತುಂಬ ಚೆನ್ನಾಗಿರೋದು. ಅವನು ತುಂಬ ಎಂಜಾಯ್ ಮಾಡೋನು ಲೈಟಿಂಗ್ಸ್ ಎಲ್ಲ ನೋಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೇ ಅವ್ರು ಹೇಳ್ತಾ ಇದ್ರು, ನೈಟು ಒಂದು 9:30ವರೆಗೂ ಇರೋಣ ಬಾ, ಅವನ್ನ ತುಂಬ ಹೊತ್ತು ಆಟ ಆಡಿಸ್ದಂಗೆ ಆಗುತ್ತೆ, ಅವನು ತುಂಬ ಎಂಜಾಯ್ ಮಾಡ್ತಾನೆ, ತುಂಬ ಹೊತ್ತು ಇದ್ದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಬರ್ತಾಯಿದ್ರು. ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಯಾಗ್ರಾ ಫಾಲ್ಸು ಮತ್ತು ರೋಬೋಟಿಕ್ ಬಟರ್ಫ್ಲೈ ಮತ್ತು ಎಕ್ಸಿಬಿಷನ್ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಕಾರಿಂದ ಇಳಿಯೋಣ ಅಂತ ಹೋದರೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದ. ಅಪ್ಪ ಕಾರು, ಅಪ್ಪ ಕೀ ಕೊಡು, ಕಾರಿಂದ ಇಳಿಯೋದು ಬೇಡ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದ. ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಬಾರೋ ಒಳಗಡೆ ಚೆನ್ನಾಗಿದೆ ನೋಡೋಣ ಅಂತ ಹೇಳಿದ್ರೆ, ಬೇಡ ಇಲ್ಲೇ ಇರ್ತೀನಿ, ಇಲ್ಲೇ ಆಟ ಆಡೋಣ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ಮಕ್ಕಳುಗಳಿಗೆ ಕಾರು ಬೈಕು ಅಂದರೆ ಗಂಡು ಮಕ್ಕಳಿಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ನಾನು ನೋಡಿದ ಮಟ್ಟಿಗೆ ನನ್ನ ಮಗನ ನೋಡ್ತಿದ್ರೆ ನನಗೆ ಹಂಗೆ ಅನಿಸುತ್ತೆ. ಇನ್ನು ಟಿಕೆಟ್ ಬಗ್ಗೆ ಹೇಳಬೇಕು ಅಂದರೆ, ಎಂಟ್ರೆನ್ಸ್ ಫೀಸು 3 ವರ್ಷದ ಮೇಲ್ಪಟ್ಟಿಂದ ದೊಡ್ಡವ್ರವರೆಗೂ 100 ರೂಪಾಯಿ ಇರುತ್ತೆ. ಒಳಗಡೆ ಎಲ್ಲ ಆಟ ಆಡಬೇಕು ಅಂದರೆ ಸಪ್ರೇಟ್ ಟಿಕೆಟ್ ತೊಗೋಬೇಕಾಗುತ್ತೆ. ಅದಕ್ಕೆಲ್ಲ ಸಪ್ರೇಟು 100 ರೂಪೀಸ್ ಇರುತ್ತೆ. ನೋಡಿ ನನ್ನ ಮಗ ಬಿಡಮ್ಮ ನಾನೇ ಹತ್ತುತ್ತೀನಿ ಸ್ಟೆಪ್ಸ್ತ ಅಂತ ಹೇಳ್ತಾ ಇದ್ದ. ಹತ್ತೋದಕ್ಕಾಗ್ದಲೇ ಒದ್ದಾಡ್ತಾ ಇದ್ದ. ಅದನ್ನ ನೋಡ್ಬಿಟ್ಟು ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ಕೈಲಿ ಹತ್ತೋದಕ್ಕಾಗಲ್ಲ, ಬಾಯಲ್ಲಿ ಎತ್ಕೊಳ್ತೀನಿ ಅಂತ ಹೇಳಿ. ಒಳಗಡೆ ನೋಡಿ ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 100 ರೂಪೀಸ್ ಕೊಟ್ಟರು ಏನು ಲಾಸ್ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಆದಷ್ಟು ಎಲ್ಲ ನೀಟಾಗಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಾವಿನ್ನೂ ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ಬಂದಾಗ ಇನ್ನೂ ಬೆಳಕಿತ್ತು. ಅಲ್ಲಿ ನೀರು ಬೀಳ್ತಾ ಇದ್ದರೆ ನಾರ್ಮಲಾಗಿ ಏನೋ ನೀರು ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅದೇ ಒಂದು 7 o'clock ಹಂಗೆ ಬಂದಿದ್ದಿದ್ರೆ ಲೈಟೆಲ್ಲ ಆನ್ ಮಾಡಿರೋರು, ಆ ಲೈಟಿಂಗ್ಸ್ ಬೆಳಕಿಗೆ ನೀರು ಬೀಳ್ತಾ ಇದ್ದರೆ ನೀರು ಕಲರ್ಫುಲ್ಲಾಗಿ ಕಾಣಿಸೋದು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇತ್ತು. ಮತ್ತು ನೋಡೋದಕ್ಕೂ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಇನ್ನೂ ಲೇಟಾಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ನೋಡಿ ಇದೆಲ್ಲ ಫುಲ್ಲು ನಯಾಗ್ರಾ ಫಾಲ್ಸ್ ಮಾಡಿದ್ದಾರೆ. ನಂತರ ಒಳಗಡೆ ರೋಬೋಟಿಕ್ ಬಟರ್ಫ್ಲೈ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ರಾತ್ರಿ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಲೈಟಿಂಗ್ಸಲ್ಲಿ ನೋಡಿದ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಬೆಳಕಿನ ಟೈಮ್ ನೋಡೋದಕ್ಕಿಂತ ರಾತ್ರಿ ಟೈಮಲ್ಲಿ ಲೈಟಿಂಗ್ಸಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ತುಂಬ ಖುಷಿ ಪಡ್ತಾನೆ ಅಂತ ಹೇಳಿ ಕರ್ಕೊಂಡು ಹೋದರೆ ಅವ್ನು ಫುಲ್ಲು ಅಳ್ತಾ ಇದ್ದ. ಅದನ್ನೆಲ್ಲ ನೋಡ್ಬಿಟ್ಟು ಗಾಬರಿ ಪಟ್ಕೊಂಡು ಎದ್ರುಕೊಂಡು ಬೇಡ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಕಿರ್ಚ್ತಾ ಇದ್ದ. ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾವೆಷ್ಟೇ ಸಮಾಧಾನ ಮಾಡ್ತಾ ಇದ್ರೂ ಅವನು ಕೇಳ್ತಾನೆ ಇರಲಿಲ್ಲ. ಬೇಡ ಹೋಗೋಣ ಅಂತ ಹೇಳಿ ಇದು ಮಾಡ್ತಾ ಇದ್ದ. ಇಳಿತಾನೇ ಇರಲಿಲ್ಲ ಕೆಳಕ್ಕೆ. ಹಂಗೂ ಅವರಪ್ಪ ಸಮಾಧಾನ ಮಾಡ್ತಾಯಿದ್ರು. ಇದೆಲ್ಲ ರೋಬೋಟಿಕ್ ಬಟರ್ಫ್ಲೈ ಅಪ್ಪ, ಮುಟ್ಟಿದ್ರು ಏನೂ ಮಾಡಲ್ಲ ನೋಡು, ಮುಟ್ಟು ಏನೂ ಮಾಡಲ್ಲ ನೋಡು, ನಾನು ಮುಟ್ತಾಯಿದ್ರು ಏನೂ ಮಾಡ್ತಾಯಿಲ್ಲ ಅಂತ ಎಲ್ಲ ತೋರಿಸ್ತಾ ಇದ್ರು. ಕೇಳ್ತಾ ಇರಲಿಲ್ಲ. ಬೆಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದ. ನನಗೂ ಬಲವಂತವಾಗಿ ಕೆಳಗಡೆ ಬಿಟ್ಟರೆ ಓಡಾಡು ಅಂತ ಹೇಳಿದ್ರೆ ಓಡಾಡ್ತಾನೆ ಇರಲಿಲ್ಲ, ಗೇಟ್ ಕಡೆ ಓಡ್ತಾ ಇದ್ದ. ನಾವು ಅಂದ್ಕೊಂಡ್ವಿ ಅಲ್ಲಿ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ ಅಂತ ಅಂದ್ಕೊಂಡು ಕರ್ಕೊಬಂದ್ವಿ. ಆದರೆ ಇವನು ಇದನ್ನೆಲ್ಲ ನೋಡ್ಬಿಟ್ಟು ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಟರ್ಫ್ಲೈ ಎಲ್ಲ ನೋಡ್ಬಿಟ್ಟು ಫುಲ್ಲು ಗಾಬರಿ ಪಟ್ಕೊಂಡು ಹೋಗೋಣ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದ. ನಾವೇನೋ ಒಂದು 9:30ವರೆಗೂ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕೊಬಂದ್ವಿ. ಅದೆಲ್ಲ ಫುಲ್ಲು ಉಲ್ಟಾ ಹೊಡೆದ್ಬಿಡ್ತು. ನೋಡಿ ಅವನು ಫುಲ್ಲು ಭಯ ಪಟ್ಕೊಂಡು ಅವರಪ್ಪನ ತಪ್ಪಿಕೊಂಡೇ ಇದ್ದಾನೆ. ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಸರಿ ಆಯಿತು, ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ನೋಡ್ತಾ ಇದ್ದೀವಿ.
ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಒಂದು 15 ಡೇಸ್ ಬ್ಯಾಕ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಎಡಿಟಿಂಗ್ ಮಾಡಿರಲಿಲ್ಲ. ಹಾಗಾಗಿ ಎಡಿಟಿಂಗ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಫುಲ್ಲು ರೋಬೋಟಿಕ್ ಬಟರ್ಫ್ಲೈನ ಇಟ್ಟಿದ್ದಾರೆ. ಇನ್ನು ಒಳಗಡೆ ಎಲ್ಲ ಫುಲ್ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಎಕ್ಸಿಬಿಷನಲ್ಲಿ ಪ್ರತಿಯೊಂದು ಇಟ್ಟಿದ್ದಾರೆ, ಇಂಥದ್ದು ಇಟ್ಟಿಲ್ಲ ಅನ್ನೋಂಗಿಲ್ಲ, A to Z ವರೆಗೂ ಇಟ್ಟಿದ್ದಾರೆ. ಪ್ರೈಸ್ ವೈಸ್ ಹೇಳೋದಾದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಹಾಗೆ ಒಂದು ಸಲ ಒಳಗಡೆ ಎಲ್ಲ ನೋಡಿಕೊಂಡು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಗುನ ಆಟ ಆಡಿಸ್ಕೊಂಡು ಮತ್ತು ನಾವು ಒಂದು 7:30 ಅಷ್ಟರೊಳಗಡೆ ಎಲ್ಲ ರಿಟರ್ನ್ ಆಗಿಬಿಟ್ವಿ. ಯಾಕಂದರೆ ಇವನು ತುಂಬ ಗಲಾಟೆ ಮಾಡ್ತಾ ಇದ್ದ, ಇರಲ್ಲ ಅಂತ ಹೇಳ್ತಾ ಇದ್ದ. ಹಾಗಾಗಿ ನಾವೇನಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ, ಒಂದು 2.5 hours ಅಷ್ಟೇ ಇದ್ದಿದ್ದು. ನೋಡಿ ಆದಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನನ್ನ ಮಗ ಇದನ್ನೆಲ್ಲ ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ, ಸ್ವಲ್ಪ ಹೆದರ್ಕೊಳ್ತಾ ಇದ್ದ ಇದನ್ನೆಲ್ಲ ನೋಡಿ. ಸರಿ ಅಂತ ಹೇಳಿ ನಾವು ರಿಟರ್ನ್ ಆಗಿಬಿಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಥ್ಯಾಂಕ್ ಯು ಆಲ್.